ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ವೈಲ್ಡ್ವುಡ್ ಜಾರ್ಜಿಯಾ ಅಲ್ಲಿರೋ ರೋಸಿ ಮೇಸ್ ಆಲ್ಪಾಕಾ ಫಾರ್ಮ್ ಆ್ಯಂಡ್ ಬಾಟಿಕ್ಕಿಗೆ ಬಂದಿದ್ದೀವಿ. ಈ ಬಾಟಿಕ್ನ ಒಂದು ಫ್ಯಾಮಿಲಿ ನಡೆಸ್ತಾ ಇದೆ. ಆಲ್ಪಾಕಾ ಅಂದರೆ ಒಂದು ಪ್ರಾಣಿ, ನೋಡೋದಕ್ಕೆ ಒಂಟೆ ಥರ ಕತ್ತು ಉದ್ದ ಇರುತ್ತೆ, ಬಾಡಿ ಕುರಿ ಥರ ಇರುತ್ತೆ. ಆದರೆ ಇದು ಒಂಟೆನೂ ಅಲ್ಲ, ಕುರಿನೂ ಅಲ್ಲ. ಇದು ಒಂಟೆ ಜಾತಿಗೆ ಸೇರಿರುವಂಥ ಕ್ರಾಸ್ ಬ್ರೀಡ್ ಪ್ರಾಣಿ. ನಿಮಗೆಲ್ಲ ಕ್ಲಿಯರಾಗಿ ಅರ್ಥ ಆಗಲಿ ಅಂತ ನಾನು ಇಮೇಜ್ ಯೂಸ್ ಮಾಡಿದ್ದೆ, ಬಟ್ ಅದು ಕಾಪಿರೈಟ್ಸ್ ಇಶ್ಯೂ ಆಗುತ್ತೆ ಅಂತ ಅದನ್ನು ಬ್ಲರ್ ಮಾಡಿದ್ದೀನಿ. ಆಲ್ಪಾಕಾ ಅಲ್ಲಿ 2 ಬ್ರೀಡ್ ಇದೆ, ವಕಾಯ ಮತ್ತು ಸೂರಿ ಅಂತ. ಪ್ರಪಂಚದಲ್ಲಿ ಟೋಟಲ್ 90% ವಕಾಯ ಬ್ರೀಡೇ ಸಿಗೋದು, ಇನ್ನು ಜಸ್ಟ್ 10% ಅಷ್ಟೇ ಸೂರಿ ಬ್ರೀಡ್ನ ಆಲ್ಪಾಕಾ ಇರೋದು. ಈ ಎರಡರಲ್ಲೂ ಡಿಫ್ರೆನ್ಸ್ ಏನು ಅಂದರೆ, ಇದ್ರ ಫರ್ ಅಂದರೆ ಇದ್ರ ಕೂದಲಿಗೆ ಫ್ಲೀಸ್ ಅಥವಾ ಫೈಬರ್ ಅಂತ ಕರೀತಾರೆ. ವಕಾಯ ಫ್ಲೀಸ್ ಗುಂಗುರಾಗಿ ಸಾಫ್ಟ್ ಆಗಿ ಕುರಿ ಊಲ್ ಥರಾನೇ ಇರುತ್ತೆ. ಬಟ್ ಸೂರಿ ಫ್ಲೀಸ್ ಸ್ಟ್ರೈಟ್ ಆಗಿ ಸಿಲ್ಕಿಯಾಗಿ ಗಂಟಾಗಿ ಡ್ರೆಡ್ ಲಾಕ್ಸ್ ಥರ ಇರುತ್ತೆ. ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ 2 ಫರ್ರಿಗೆ ತುಂಬ ಡಿಮ್ಯಾಂಡ್ ಇದೆ. ಇದು ನೋಡೋದಕ್ಕೆ ಪೆಡಿಗ್ರಿ ಥರ ಇದೆ. ಇಲ್ಲಿಗೆ ಬಂದವರೆಲ್ಲ ಈ ಆಲ್ಪಾಕಾಗಳಿಗೆ ಇದನ್ನೇ ತಿನ್ನಿಸ್ತಾರೆ. ಪಾಪ ಅವು ಬೆಳಗ್ಗೆಯಿಂದ ಸಂಜೆವರೆಗೂ ಇದನ್ನೇ ಎಷ್ಟು ಅಂತ ತಿಂದು ಸಾಕಾಗಿರುತ್ತೆ. ಅದು ಪಾಪ ತಲೆ ಆ ನೆಟ್ಟಿಂದ ಹೊರಗಾಕಿ ಹಸಿರು ಹುಲ್ಲನ್ನ ಕಿತ್ತಿ ತಿನ್ನೋದಕ್ಕೆ ಟ್ರೈ ಮಾಡ್ತಾ ಇತ್ತು. ಒಂದು ಸ್ವಲ್ಪ ಸೊಪ್ಪು ಕೊಟ್ಟೆ, ಅದನ್ನು ತಿಂತಾ ಇತ್ತು. ಇದು ನೋಡೋದಕ್ಕೆ ತುಂಬ ಮುದ್ದಾಗಿತ್ತು. ಹೆಚ್ಚು ಕಮ್ಮಿ ಕುರಿ ಥರನೇ ಇದೆ ನೋಡೋದಕ್ಕೆ, ಕ್ಯೂಟಾಗಿ. ಒಂದು ಆಲ್ಪಾಕಾ ಅಂತೂ ಸ್ಮೈಲ್ ಮಾಡೋ ಥರ ಅನ್ನಿಸ್ತು. ನೋಡಿ ಎಷ್ಟು ಕ್ಯೂಟಾಗಿ ನಗ್ತಾ ಇದೆ, ನಂಗಂತೂ ನೋಡಿ ಖುಷಿ ಆಯಿತು. ಇದೇ ಫಾರ್ಮಲ್ಲಿ ಮೊಲಗಳು ಕೂಡ ಇದ್ವು. ಈ ಮೊಲ ಅಂತೂ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ತುಂಬ ಆ್ಯಕ್ಟಿವ್ ಆಗಿ ಓಡಾಡ್ಕೊಂಡಿತ್ತು. ಇಲ್ಲಿ 3 ಥರದ ಮೊಲಗಳಿದ್ವು. ಅದರಲ್ಲಿ ಒಂದಕ್ಕೆ ಮಾತ್ರ ಪಾರ್ಟ್ನರ್ ಕೊಟ್ಟಿದ್ರು, ಇನ್ನು 2 ಸಿಂಗಲ್ ಆಗಿತ್ತು. ಅದು ನನಗೆ ತುಂಬ ಬೇಜಾರಾಯಿತು. ಆ್ಯಕ್ಚುಲಿ ಅವಕ್ಕೂ ಪಾರ್ಟ್ನರ್ ಇದ್ದಿದ್ರೆ ಆಟ ಆಡ್ಕೊಂಡು ಖುಷಿಯಾಗಿರ್ತಿದ್ವಾ. ಬಟ್ ಇದ್ರ ಪಾರ್ಟ್ನರ್ ಮಾತ್ರ ಯಾಕೋ ಸಪ್ಪಗೆ ಬೇಜಾರಾಗಿ ಒಂದು ಕಡೆ ಮಲ್ಕೋಬಿಟ್ಟಿತ್ತು, ಅಷ್ಟು ಆ್ಯಕ್ಟಿವ್ ಆಗಿರಲಿಲ್ಲ. ಈ ಥರ ಪ್ರಾಣಿಗಳೆಲ್ಲ ಹೊರಗಡೆ ಪ್ರಕೃತಿಯಲ್ಲಿ ಖುಷಿಯಾಗಿ ಆಟ ಆಡ್ಕೊಂಡಿದ್ರೇ ನೋಡೋದಕ್ಕೆ ಚಂದ. ಈ ಥರ ಅದನ್ನು ಕೂಡಿಟ್ರೆ ಚೆನ್ನಾಗಿರಲ್ಲ. ಬಟ್ ಇದು ಕೂಡ ಅವ್ರ ಹೊಟ್ಟೆಪಾಡಿಗೋಸ್ಕರ ಸಾಕ್ತಾ ಇದ್ದವ್ರೆ, ನೋಡ್ಕೋತಿದ್ದವ್ರೆ. ಅಟ್ಲೀಸ್ಟ್ ಟೈಮ್ ಟು ಟೈಮ್ ತಿನ್ನೋದಕ್ಕೆ ಊಟ, ಕುಡಿಯೋದಕ್ಕೆ ನೀರು ಕೊಟ್ಟು ಚೆನ್ನಾಗಿ ನೋಡ್ಕೊತಾರಲ್ಲ, ಅದೇ ಖುಷಿ. ಆಲ್ಪಾಕಾ ಫ್ಲೀಸ್ 16 ನ್ಯಾಚುರಲ್ ಕಲರ್ಸ್ಗಳಲ್ಲಿ ಸಿಗುತ್ತೆ. ಅದನ್ನು ಬೇರೆ ಕಲರ್ಸ್ಗಳ ಜೊತೆ ಬ್ಲೆಂಡ್ ಮಾಡಿ ಇನ್ನೂ ಎಕ್ಸ್ಟ್ರಾ ಕೂಡ ತಯಾರು ಮಾಡ್ತಾರೆ. ಈ ಆಲ್ಪಾಕಾಗಳನ್ನು ಆ್ಯಕ್ಚುಲಿ ಹೊರಗಡೆ ಫೀಲ್ಡಲ್ಲಿ ಫ್ರೀಯಾಗಿ ಬಿಟ್ಟಿರ್ತಾರೆ ಈ ಫಾರ್ಮ್ ಅವರು. ಬರೋರೆಲ್ಲ ಆರಾಮಾಗಿ ಅದನ್ನು ಮುಟ್ಟಿ ಮಾತಾಡಿಸಿ ಅದ್ರ ಪಕ್ಕ ಎಲ್ಲ ನಿಂತ್ಕೋಬೋದು. ಬಟ್ ಇದು 6 ಗಂಟೆಗೆಲ್ಲ ಕ್ಲೋಸ್ ಆಗುತ್ತೆ. ನಾವು ತುಂಬ ಲೇಟಾಗಿ ಹೋಗಿದ್ವಿ, 5 ಗಂಟೆಗೆ ಹೋಗಿದ್ವಿ. ನಾವು ಹೋಗೋ ಅಷ್ಟರಲ್ಲಿ ಆಗಲೇ ಇದನ್ನೆಲ್ಲ ಅದ್ರ ಮನೆಯೊಳಗೆ ಕಳಿಸ್ಬಿಟ್ಟಿದ್ರು. ಸೊ ಅಲ್ಲೇ ನೋಡಿ ಮಾತಾಡಿಸಿ ತಿನ್ನಿಸಿ ಬಂದ್ವಿ. ಅಲ್ಲೇ ಒಂದು ಶಾಪ್, ಅಂದರೆ ಅವ್ರದ್ದೇ, ಆ ಫ್ಯಾಮಿಲಿ ಅವ್ರದ್ದೇ ಈ ಶಾಪ್ ಇತ್ತು. ನೇಲ್ ಸಿರಮ್ $8, $664. ನ್ಯಾಚುರಲ್ ಡಿಯೋಡ್ರೆಂಟ್ $4, $332. ಇದೇನೋ ಕ್ಯೂಟಾಗಿತ್ತು, ಅದು $10, $830. ಬ್ಯಾಂಬೂ ಸೋಪ್ ಹೋಲ್ಡರ್ $664. ಈ ಮೊಲ ಒಂದಷ್ಟು ಡಾಲರ್ ಇರುತ್ತೆ. ಈ ಅಮೌಂಟಿಗೆ ನಮ್ಮ ದೇಶದಲ್ಲಿ ನಾವು ಒರಿಜಿನಲ್ ರ್ಯಾಬಿಟ್ನೇ ತಂದು ಸಾಕ್ಬೋದು. ಇದೆಲ್ಲ ನೋಡೋದಕ್ಕಷ್ಟೇ, ತೊಗೊಳೋದಕ್ಕಾಗಲ್ಲ. ಇಲ್ಲಿ ಕೊಡೋ ಅಮೌಂಟಲ್ಲಿ ನಮ್ಮ ದೇಶದಲ್ಲಿ ನಾವು 2-3 ಜೊತೆ ತೊಗೋಬೋದು. ಇದೆಲ್ಲ ಆಲ್ಪಾಕಾ ಫ್ಲೀಸಿಂದಾನೇ ತಯಾರು ಮಾಡಿರುವಂಥ ಬ್ಲ್ಯಾಂಕೆಟ್, ಗ್ಲೌಸ್, ಸಾಕ್ಸ್ ಎಲ್ಲ ತುಂಬ ಇತ್ತು. ಅದರೊಳಗೆ ಕಾಫಿ ಶಾಪ್ ಕೂಡ ಇತ್ತು. ಹನಿ ಡಿಪ್ಪರ್ಸ್ $664. ಚಿಕ್ಕು ಸ್ಟಡ್ಡು $415. ನೆಕ್ಸ್ಟ್ ಒಂದು ಡಬ್ಬ ತೋರಿಸ್ತೀನಿ. ಆ ಡಬ್ಬ ಅದ್ರ ಜೊತೆಗೆ ಒಂದು ಮುಚ್ಚಳ, ಅದಕ್ಕೆ $7,470. ಯಾರಿಗಾದರೂ ಬೇಕಾದರೆ ಹೇಳಿ ತಂದು ಕೊಡ್ತೀನಿ. ಆದರೆ ದಯವಿಟ್ಟು ಅಮೌಂಟ್ನ ನನಗೆ ಫೋನ್ಪೇ ಮಾಡೋದು ಮಾತ್ರ ಮರಿಬೇಡಿ. ಇದು ಆಲ್ಪಾಕಾ ಫ್ಲೀಸಿಂದನೇ ಮಾಡಿರೋಂಥ ಟಾಯ್. ಇದರ ಬೆಲೆ $3,320. ಬೇಕಾದವ್ರು ಹೇಳಿ. ಆಟ ಆಡೋದಕ್ಕೆ ಹೊರಗಡೆ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಪ್ಲೇ ಏರಿಯಾ ಇತ್ತು. ಇನ್ನು ಸ್ವಲ್ಪ ಬೇಗ ಬರಬೇಕಾಗಿತ್ತು, ಯಾಕೆಂದರೆ ನಾವು ಒಳಗೆಲ್ಲ ನೋಡಿ ಇಲ್ಲಿಗೆ ಬರುವಷ್ಟರಲ್ಲಿ ಆಗಲೇ ಆ ಫಾರ್ಮ್ ಕ್ಲೋಸ್ ಆಯಿತು. ಸೊ ಬೇಗ ಬರಬೇಕಾಗಿತ್ತು. ಬೇಗ ಬಂದಿದ್ದಿದ್ರೆ ಆಲ್ಪಾಕಾಗಳ ಜೊತೆಗೇ ನಿಂತ್ಕೊಂಡು ಮುಟ್ಟಿ ಮಾತಾಡಿಸಿ ಆಟ ಆಡ್ಬೋದಾಗಿತ್ತು. ಒಮ್ಮೆ ನಾರದರು ಶ್ರೀಕೃಷ್ಣ ಪರಮಾತ್ಮನನ್ನು ಒಂದು ಪ್ರಶ್ನೆ ಕೇಳುತ್ತಾರೆ.
ಸ್ವಾಮಿ, ಮರಣಕ್ಕೂ ಮೋಕ್ಷಕ್ಕೂ ಏನು ವ್ಯತ್ಯಾಸ? ಆಗ ಶ್ರೀಕೃಷ್ಣರು ಹೇಳಿದ ಉತ್ತರ: ಆಸೆಗಳು ಉಳಿಸಿಕೊಂಡು ಉಸಿರು ನಿಂತರೆ ಮರಣ, ಉಸಿರು ಇದ್ದಾಗಲೂ ಆಸೆಗಳು ಇಲ್ಲವಾದರೆ ಅದುವೇ ಮೋಕ್ಷ. ಜೈ ಶ್ರೀಕೃಷ್ಣ.